ಮೇಡಮ್ ಪ್ಲೀಸ್ ಅಳಬೇಡಿ ನೀವು. ಏನಿದು ಚರಣ್? ಸಾಗರ್ಗೆ ಯಾಕೆ ಹಿಂಗಾಯ್ತು? ಅವನಿಗೆ ಯಾಕೆ ಈ ಥರ ಆಯಿತು? ನಿನಗಾದ್ರೂ ಗೊತ್ತಾ? ಅವನು ಎಲ್ಲಿಗೆ ಹೋಗಿದ್ದ? ಅವನಿಗೆ ಆಕ್ಸಿಡೆಂಟಲ್ಲಿ ಎದಕ್ಕಾಯಿತು? ನನಗಂತೂ ಒಂದು ಗೊತ್ತಾಗ್ತಾನೆ ಇಲ್ಲ. ಏನಾಯಿತು ಚರಣ್? ಅಯ್ಯೋ ದೇವ್ರಿ, ಏನಾಯ್ತಪ್ಪ ಇದು ನಮ್ಮ ಮನೆಯಲ್ಲಿ? ನನ್ನ ಮಗನಿಗೆ ಏನಾಯಿತು? ಅಕ್ಕ ನನಗೂ ಏನೂ ಅಷ್ಟು ಸರಿಯಾಗಿ ಏನೂ ಗೊತ್ತಿಲ್ಲಕ್ಕ. ನನಗೆ ಒಂದು ಕಾಲ್ ಬಂತು, ಈ ಥರ ಆಕ್ಸಿಡೆಂಟ್ ಆಗಿದೆ ನೋಡಿ ನಿಮ್ಮ ಫ್ರೆಂಡಿಗೆ ಅಂತ. ಅಷ್ಟೇ ನನಗೆ ಗೊತ್ತಿರೋದು. ಅದನ್ನು ಬಿಟ್ಟರೆ ನಂಗೆ ಮತ್ತೇನೂ ವಿಷಯನೇ ಗೊತ್ತಿಲ್ಲ ಅಕ್ಕ. ಯಾರು ಮಾಡಿದ್ದು ಏನು ಇದೆಲ್ಲ ಯಾಕಾಯಿತು ಅಂತಲೂ ನನಗೂ ಗೊತ್ತಿಲ್ಲ. ಅಯ್ಯೋ ದೇವ್ರಿ, ನನ್ನ ತಮ್ಮ ರಾತ್ರಿಯಿಂದನೇ ಸರಿಯಾಗಿ ಊಟ ಮಾಡಿಲ್ಲ. ಅವನ ಮನಸ್ಸೇ ಸರಿ ಇಲ್ಲಾಗಿತ್ತು, ಅದರಲ್ಲಿ ಹಿಂಗೆ ಬೇರೆ ಆಗಿಬಿಡ್ತಲ್ಲ ನನ್ನ ತಮ್ಮನಿಗೆ. ಖುಷಿ ಮೇಡಮ್, ಸಾಗರ್ ಅವ್ರಿಗೆ ಏನಾಯಿತು? ಯಾಕೆ ಅವ್ರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ? ಈ ಆಕ್ಸಿಡೆಂಟಲ್ಲ ಏನು? ನನಗಂತೂ ಒಂದು ಗೊತ್ತಾಗ್ತಾನೆ ಇಲ್ಲ. ಏನಾಯಿತು ಮೇಡಮ್? ಏನೂ ಗೊತ್ತಿಲ್ಲ ನೇತ್ರ. ನಮಗೂ ಸಾಗರ್ಗೆ ಆಕ್ಸಿಡೆಂಟ್ ಆಗಿದೆ ಬಾ ಅಂತ ಚರಣ್ ಕಾಲ್ ಮಾಡಿದ್ದಷ್ಟೇ ಗೊತ್ತು. ಅದನ್ನು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ ನೇತ್ರ. ಅಲ್ಲ ಮೇಡಮ್, ಡಾಕ್ಟ್ರ್ ಆದರೂ ಏನಂದ್ರು? ಸಾಗರ್ ಅವ್ರು ಆರಾಮಾಗಿದ್ದಾರೆ ತಾನೇ? ಏನೂ ಗೊತ್ತಿಲ್ಲ ನೇತ್ರ. ಡಾಕ್ಟ್ರು ಇನ್ನೂ ಬಂದಿಲ್ಲ. ಡ್ಯಾಡಿ ಅದಕ್ಕೋಸ್ಕರ ಡಾಕ್ಟ್ರನ್ನ ಮೀಟಾಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಸಾಗರ್ ನಾವು ಇನ್ನೂ ನೋಡಿಲ್ಲ. ಅಡ್ಮಿಟ್ ಮಾಡಿದ್ದಾರೆ ಒಳಗಡೆ. ಇನ್ನು ಟ್ರೀಟ್ಮೆಂಟ್ ನಡೀತಾ ಇದೆ. ಏನಾಗಿದೆ ಏನು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ ನೇತ್ರ. ನನ್ನ ಮಗ ರಾತ್ರಿಯಿಂದನೇ ಡಲ್ ಆಗಿದ್ದ ನೇತ್ರ. ಅವನ ಮನಸ್ಸೇ ಸರಿ ಇಲ್ಲಾಗಿತ್ತು. ಅವನ ಮನಸ್ಸನ್ನು ನಾವು ಯಾರೂ ಅರ್ಥನ ಮಾಡ್ಕೊಳ್ಳಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲ ಚೆನ್ನಾಗಿತ್ತು ಅನ್ನೋಷ್ಟಿಗೆ ಈ ಥರ ಏನಾದರೂ ಒಂದು ಆಗ್ಬಿಡುತ್ತೆ. ನಮ್ಮ ಮನೆಯಲ್ಲಿ ಖುಷಿಯಾಗಿರೋದಕ್ಕೆ ಬಿಡೋದಿಲ್ಲ ಆ ದೇವರು. ಮೇಡಮ್ ಅವರ, ನೀವೇನು ಹೆದರಕ್ಕೆ ಹೋಗ್ಬೇಡ್ರಿ. ಸಾಗರ್ ಅವ್ರಿಗೆ ಏನೂ ಆಗೋದಿಲ್ಲ. ಅವ್ರು ಆರಾಮಾಗಿರ್ತಾರೆ. ನೀವು ಈ ಥರ ಇನ್ನೂ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅವ್ರಿಗೇನೂ ಆಗೋದಿಲ್ಲ, ಆರಾಮಾಗಿರ್ತಾರೆ. ಏನು ಮಾಡಲಿ ನೇತ್ರ, ಹೆತ್ತು ಕರಳು. ನನ್ನ ಮಗನ ಯಾವಾಗ ನೋಡ್ತಿರೋ ಏನು ಅನ್ನಿಸ್ತಾ ಇದೆ ನನಗೆ. ರಾತ್ರಿನೂ ಅವನ ಜೊತೆ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ನಾನು. ಬೆಳಗ್ಗೆಯಿಂದ ಅವನ ಜೊತೆ ಮಾತಾಡಬೇಕು ಅಂತ ಮನೆಯೆಲ್ಲ ನೋಡಿದ್ವಿ. ಆದರೆ ಅವ್ನು ಬೆಳಗ್ಗೆನೇ ಎದ್ದು ಹೊರಗಡೆ ಹೋಗ್ಬಿಟ್ಟಿದ್ದ. ಇನ್ನೇನು ಆಫೀಸ್ಗೆ ಹೋದ್ರಾಯ್ತು ಅಂತ ಅನ್ನೋಷ್ಟಿಗೆ ಈ ಸುದ್ದಿ ಕೇಳಿಬಿಟ್ಟೆ ನೋಡು ನಾನು. ಮನೆಯಲ್ಲಂಥ ವಿಷಯ ಆದರೂ ಏನು ನಡೀತು ಮೇಡಮ್? ಯಾಕೆ ಸಾಗರ್ ಅವರು ಅಷ್ಟೊಂದು ಬೇಜಾರಿನಲ್ಲಿದ್ದರು? ನಾನು ನಿನ್ನೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ಅವರಿಗೆ, ಕಾಲೇ ರಿಸೀವ್ ಮಾಡ್ತಿಲ್ಲ. ಅಂಥದ್ದು ಮನೆಯಲ್ಲಿ ಏನಾಯಿತು ಮೇಡಮ್ ಅವರೇ? ನೀವಾದರೂ ಹೇಳ್ರಿ, ಏನಾಯಿತು ಮನೆಯಲ್ಲಿ ಅಂಥದ್ದು? ಅದು ನೇತ್ರ, ನಿನ್ನ ಮತ್ತು ಸಾಗರ್ದು ಮದುವೆ ಬಗ್ಗೆ ಮನೆಯಲ್ಲಿ ಡಿಸ್ಕಷನ್ ನಡೀತು. ಸಾಗರ್ ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ, ಅವನನ್ನು ಅಕ್ಕಿನೇ ಮದುವೆ ಆಗೋದಂತಂದ್ರೆ ನಮ್ಮ ಡ್ಯಾಡಿಗೆ ಮದುವೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಈ ಮದುವೆ ಬೇಡ ಅಂತಂದರು. ಸಾಗರ್ ಅಷ್ಟಕ್ಕೆ ಬೇಜಾರಾಗಿ ರೂಮಿಗೆ ಹೋದ. ನೈಟ್ ಊಟ ಕೂಡ ಬರಲಿಲ್ಲ. ಬೆಳಗ್ಗೆ ಮಾತಾಡ್ಸಿದ್ರಾಯ್ತು ಅಂತ ಅಂದ್ಕೊಂಡು ಅವ್ನು ರೂಮಿಗೆ ಹೋದರೆ, ಆದರೆ ಅವ್ನು ಬೆಳಗ್ಗೆಯಿಂದ ಮನೆಯಲ್ಲಿ ಇಲ್ಲನೇ ಇಲ್ಲ. ಅದು ಯಾವಾಗ ಹೊರಗಡೆ ಹೋಗಿದ್ದಾನೋ ಏನೋ ಅದು ಗೊತ್ತಿಲ್ಲ. ಫುಲ್ ಬೇಜಾರಿನಲ್ಲಿನೇ ಇದ್ದ ಅವನು ರಾತ್ರಿ ಎಲ್ಲ. ಅಯ್ಯೋ ದೇವ್ರಿ, ಇಷ್ಟೆಲ್ಲ ಆಯಿತಾ? ನನಗೆ ಅವರು ಒಂದು ಸಲ ಕೂಡ ಕಾಲ್ ಮಾಡಿ ಮಾತಾಡೇ ಇಲ್ಲ. ನೀವಾದರೂ ನನಗೊಂದು ಫೋನ್ ಮಾಡಬೇಕಾಗಿತ್ತಲ್ವ ಮೇಡಮ್? ನಾನಾದರೂ ಮಾತಾಡ್ತಿದ್ದೆ ಅವ್ರ ಜೊತೆ. ಇವಾಗ ಏನು ಮಾಡೋದು? ನೇತ್ರ ಅವ್ರಿ ಪ್ಲೀಸ್, ನೀವು ಬೇಜಾರಾಗಬೇಡಿ. ಆಂಟಿ, ಅಕ್ಕ ಪ್ಲೀಸ್ ಧೈರ್ಯ ತಗೋರಿ. ಡಾಕ್ಟ್ರು ಇನ್ನೇನು ಬರ್ತಾರೆ, ಏನು ಹೇಳ್ತಾರೆ ಏನು ಅಂತ ಕೇಳೋಣ. ನೀವು ಇಷ್ಟೊಂದು ಆಳ್ತಾ ಇದ್ದರೆ ಹೆಂಗೆ ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಧೈರ್ಯ ತಗೋರಿ, ಏನೂ ಆಗೋದಿಲ್ಲ. ಸಾಗರ್ ಆರಾಮಾಗಿರ್ತಾನೆ. ಚರಣ್, ನನ್ನ ತಮ್ಮಗೆ ಏನೂ ಆಗಬಾರ್ದು. ಅವನು ಆರಾಮಾಗಿರ್ಬೇಕು ಚರಣ್. ನನಗಿರೋದು ನನಗೊಬ್ಬನೇ ತಮ್ಮ. ಅವನಿಗೇನಾದರೂ ಆದರೆ ನಮ್ಮ ಮನೆಯಲ್ಲಿರೋರು ನಾವು ಯಾರೂ ಮಾತ್ರ ಮಾತ್ರ ಇರೋದಿಲ್ಲ. ನಮಗೆಲ್ರಿಗೂ ಜೀವ ಅವನು. ಖುಷಿ ಮೇಡಮ್ ಅವರ, ಧೈರ್ಯ ತಗೋರಿ. ಸಾಗರ್ ಅವ್ರಿಗೆ ಏನೂ ಆಗೋದಿಲ್ಲ, ಅವ್ರು ಆರಾಮಾಗ್ತಾರೆ. ನೀವು ಧೈರ್ಯ ತಗೋರಿ. ಏನು ಧೈರ್ಯ ತಗೋಬೇಕು ನೇತ್ರ? ನನ್ನ ತಮ್ಮ ಇದುವರೆಗೂ ಯಾರ ಮನಸ್ಸಿಗೂ ನೋವು ಮಾಡಿಲ್ಲ ನಮ್ಮ ಮನೆಯಲ್ಲಿ. ಆದರೆ ಅವನ ಮನಸ್ಸಿಗೆ ನಾವೆಲ್ಲ ನೋವು ಮಾಡಿಬಿಟ್ವಿ. ಒಂದೊಂದು ಸಣ್ಣ ಆಸೆ ಕೂಡ ಈಡೇರಿಸಲಿಲ್ಲ. ಇವಾಗ ನೋಡಿದರೆ ಅವನಿಗೆ ಹಿಂಗಾಗ್ಬಿಟ್ಟಿದೆ. ನನಗೆ ಏನು ಮಾಡಲಿ? ಖುಷಿ ಅಕ್ಕ ಸಮಾಧಾನ ತಗೋರಿ, ಡಾಕ್ಟರ್ ಬಂದರು. ಡಾಕ್ಟ್ರೆ, ನನ್ನ ಮಗ ಆರಾಮಾಗಿದ್ದಂತಾನೆ? ಅವನಿಗೇನೂ ತೊಂದರೆ ಇಲ್ಲ ತಾನೆ? ಏನಾಯಿತು? ಅವ್ನು ಮಾತಾಡ್ತಾ ಇದ್ದಾನ? ಪ್ರಜ್ಞೆ ಬಂದಿದ್ದೇನಾ? ನಾನು ಅವನನ್ನು ನೋಡ್ಬೋದಾ? ನಿಮ್ಮ ಕೈ ಮುಗಿತೀನಿ ಡಾಕ್ಟ್ರೆ. ಒಂದೇ ಒಂದು ಸಲ ನನ್ನ ಮಗನ ಮುಖ ನೋಡ್ತೀನಿ ರೀ. ನಿಮ್ಮ ಕಾಲು ಬೇಕಾದರೆ ಬೀಳ್ತೀನಿ. ನನ್ನ ಮಗನ ಮುಖ ನೋಡ್ಬೇಕ್ರಿ ಡಾಕ್ಟ್ರೆ. ಪ್ಲೀಸ್ ಸರ್, ಪ್ಲೀಸ್ ಒಂದೇ ಸಲ ನನ್ನ ಮಗನ ನೋಡೋಂಗೆ ಮಾಡಿ ಪ್ಲೀಸ್. ಸಮಾಧಾನ ಮಾಡ್ಕೊರಿ ಮೇಡಮ್ ಅವರ. ಇವಾಗ ಸಾಗರ್ ಇರೋ ಕಂಡೀಷನಲ್ಲಿ ಸಾಗರನ ನೋಡೋದಕ್ಕಾಗೋದಿಲ್ಲ ನೀವು. ಯಾಕೆ ಸರ್, ಏನಾಯಿತು? ನನ್ನ ತಮ್ಮ ಆರಾಮಾಗಿದ್ದಾನೆ ತಾನೆ? ಯಾಕೆ ಸರ್ ಏನೇನೋ ಮಾತಾಡ್ತಾ ಇದೆ? ನಾವು ಸಾಗರನ ಒಂದೇ ಒಂದು ಸಲ ನೋಡ್ತೀವಿ. ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀವಿ ಸರ್ ಬೇಕಾದರೆ. ಇಲ್ಲ ಪ್ಲೀಸ್, ನೀವು ಅರ್ಥ ಮಾಡ್ಕೋಬೇಕು. ಇವಾಗ ಸಾಗರ್ ಆಪರೇಷನ್ ಥಿಯೇಟ್ರಲ್ಲಿದ್ದಾನೆ. ಅವನನ್ನು ಇವಾಗ ನೀವು ಸದ್ಯಕ್ಕೆ ನೋಡೋದಕ್ಕಾಗೋದಿಲ್ಲ. ಆಪರೇಷನ್ ಅಲ್ಲ? ಯಾಕೆ ಸರ್, ಏನಾಯಿತು? ನನ್ನ ಮಗನಿಗೆ ಏನಾಗಿದೆ ಇವಾಗ? ಅದು ಸಾಗರ್ಗೆ ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿರೋದ್ರಿಂದ ಬ್ಲಡ್ ಜಾಸ್ತಿ ಹೋಗಿದೆ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಸಾಗರ್ ಬಗ್ಗೆ ಏನು ಹೇಳೋದಕ್ಕಾಗೋದಿಲ್ಲ. ಅವನ ಕಂಡೀಷನ್ ಭಾಳ ಅಂದರೆ ಭಾಳ ಕ್ರಿಟಿಕಲ್ ಆಗಿದೆ. ಸರ್ ಏನು ಹೇಳ್ತಾ ಇದ್ದೀರಾ ನೀವು? ಹೌದು,
ಅದು ಆಕ್ಸಿಡೆಂಟಲ್ಲಿ ಸಾಗರ್ಗೆ ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿದೆ. ಅದು ಹಿಂದೆ ತಲೆಗೆ ಭಾಳ ಪೆಟ್ಟು ಬಿದ್ದಿರೋದ್ರಿಂದ ಕಂಡೀಷನ್ ಭಾಳ ಕ್ರಿಟಿಕಲ್ ಆಗಿದೆ. ಅದಕ್ಕೋಸ್ಕರ ಇವಾಗಲೇ ಏನು ಹೇಳೋದಕ್ಕಾಗೋದಿಲ್ಲ. ನೋಡೋಣ, ಇವಾಗ ಇನ್ನೂ ಒಂದು 24 ಅವರ್ಸಲ್ಲಿ ಅವನಿಗೆ ಪ್ರಜ್ಞೆ ಬಂದರೆ ಏನಾದರೂ ಮಾಡ್ಬೋದು, ಇಲ್ಲ ಅಂದರೆ ನೋಡೋಣ ಏನಾಗುತ್ತೆ ಏನು ಅಂತ. ಅಯ್ಯೋ ಮೇಡಮ್ ಅವರ ಏನಾತ್ರಿ ನಿಮ್ಗೆ? ಏನಾತ್ರಿ? ಮಮ್ಮಿ ಮಮ್ಮಿ ಏನಾಯ್ತು ಮಮ್ಮಿ ನಿಮಗೆ? ಎದ್ದಳು ಮಮ್ಮಿ, ಏನಾಯ್ತು ಮಮ್ಮಿ? ಸರ್ ಏನಾಗಿದೆ ಮೇಡಮ್ ಅವರಿಗೆ? ಸರ್ ಏನಾದ್ರಿ ಅವ್ರಿಗೆ ಒಮ್ಮಿಗೆ ಹಿಂಗೆ ಯಾಕೆ ಬಿದ್ರು? ಅದು ಲೋ ಬಿ ಪಿ ಆಗಿದೆ ಅಂತ ಅನ್ಸುತ್ತೆ ಇವರಿಗೆ. ಬೇಗ ಈ ಕಡೆ ರೂಮಲ್ಲಿ ಅಡ್ಮಿಟ್ ಮಾಡಿ ಇವ್ರನ್ನ. ಇವ್ರದ್ದು ಬಿ ಪಿ ಎಲ್ಲ ಚೆಕ್ ಮಾಡ್ತೀನಿ ನಾನು ಇನ್ನೊಂದ್ಸಲ. ಅಯ್ಯೋ ದೇವ್ರೆ, ಏನಾಯ್ತು ಮಮ್ಮಿ ನಿಮ್ಗೆ? ದೇವ್ರೆ, ಏನಿದಿಲ್ಲ ಮನೆಯಲ್ಲಿ ಎಲ್ಲರಿಗೂ ಹೀಗಾಗ್ತಾ ಇದೆ ಅಲ್ಲ? ನೋಡಮ್ಮ, ಟೆನ್ಷನ್ ಮಾಡ್ಕೊಂಡು ಹತ್ಕೊಂಡು ಕೂತ್ಕೊಳ್ಳೋ ಟೈಮ್ ಅಲ್ಲ ಇದು. ಬೇಗ ಅಡ್ಮಿಟ್ ಮಾಡಿ. ಏನೂ ಆಗಿಲ್ಲ, ಸ್ವಲ್ಪ ಬಿ ಪಿ ಹೆಚ್ಚು ಕಮ್ಮಿ ಆಗಿರುತ್ತೆ. ಈ ಶಾಕಿಂಗ್ ಸುದ್ದಿ ಏನಾದರೂ ಕೇಳಿದ್ರೆ ಒಂದು ಸ್ವಲ್ಪ ಆಘಾತದಲ್ಲಿ ಹೀಗಾಗಿರುತ್ತೆ ಅಷ್ಟೇ. ಏನೂ ಪರವಾಗಿಲ್ಲ, ನಾನು ನೋಡ್ತೀನಿ ಇವಾಗ. ಬೇಗ ಅಡ್ಮಿಟ್ ಮಾಡಿ. ಸರ್ ಏನಮ್ಮ? ಸರ್ ನಿಮ್ಮ ಕಾಲು ಬೇಕಾದರೂ ಮುಗಿತೀನಿ. ಸಾಗರನ ಒಂದೇ ಸಲ ನೋಡೋದಕ್ಕೆ ಬಿಡಿ ಸರ್, ಪ್ಲೀಸ್ ಸರ್. ನೋಡಮ್ಮ, ಇದು ಆಸ್ಪತ್ರೆ. ಕೆಲವೊಂದು ಕಂಡೀಷನನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ. ನಾವು ಹೇಳೋದು ನಿಮ್ಮ ಒಳ್ಳೆಯದಕ್ಕೆ. ಇವಾಗ ನೀವು ಯಾವುದೇ ಕಾರಣಕ್ಕೂ ಸಾಗರ್ ಅವ್ರನ್ನ ಮೀಟ್ ಆಗೋದಕ್ಕಾಗೋದಿಲ್ಲ. ಅವ್ರ ಸಿಚುವೇಶನ್ ಇವಾಗ ಮೊದಲೇ ಕ್ರಿಟಿಕಲ್ ಆಗಿದೆ. ಇವಾಗ ನೀವು ಮತ್ತೆ ಅವ್ರ ಹತ್ರ ಹೋಗಿ ನೋಡೋದು ಅದೆಲ್ಲ ಮಾಡಿದರೆ ಪೇಷಂಟ್ಗೆ ಇನ್ನೂ ತೊಂದರೆ ಆಗುತ್ತೆ. ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಸರ್ ಪ್ಲೀಸ್ ಸರ್, ಏನಾದರೂ ಮಾಡಿ. ಈ ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಸಾಗರ್ ಅವ್ರನ್ನ ಆರಾಮಾಗಿ ಮಾಡಿ ಸರ್, ಪ್ಲೀಸ್ ಸರ್. ಅವ್ರ ಜೀವಕ್ಕೆ ಏನೂ ತೊಂದರೆ ಆಗದೆ ಇರುವಾಗ ಮಾಡಿ ಸರ್, ಪ್ಲೀಸ್ ಸರ್. ಬೇಕಾದರೆ ನಿಮ್ಮ ಕಾಲು ಮುಗಿತೀನಿ ಸರ್ ನಾನು. ಸರಿನಮ್ಮ, ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನು ಉಳಿದಿದ್ದು ದೇವ್ರ ಕೈನಲ್ಲಿದೆ ಅಷ್ಟೇ. ನೋಡೋಣ ಏನಾಗುತ್ತೆ. ನಾನು ನನ್ನ ಕೈಯಲ್ಲಿ ಮೀರಿ ಪ್ರಯತ್ನ ಮಾಡ್ತೀನಿ. ಸರಿನಾ? ಅಯ್ಯೋ ದೇವ್ರೆ, ಇವಾಗ ನಾನು ಏನು ಮಾಡಲಿ? ಸಾಗರ್ ಅವ್ರನ್ನ ಹೇಗಾದರೂ ಮಾಡಿ ನಾನು ಉಳಿಸ್ಕೊಳ್ಳೇಬೇಕು. ಇಲ್ಲ, ನಾನು ಇವಾಗ ಹಿಂಗೆ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಏನಾದರೂ ಮಾಡಲೇಬೇಕು ನಾನು. ಏನಕ್ಕ ಇದು ಮನೆ ಇಷ್ಟೊಂದು ಶಾಂತವಾಗೈತಲ್ಲ? ಯಾರೂ ಮನೆಯಾಗಿಲ್ಲನ? ಅಯ್ಯೋ, ಇವೆಲ್ಲ ಮನೆಯಾಗಿದ್ದಿದ್ರ ಮನೆ ಯಾಕೆ ಇಷ್ಟು ಶಾಂತ ಇರ್ತಿತ್ತು? ಒಂದ ಮನ ಖವ 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 ಅಂತ ಒದರ್ತಿರ್ತವು. ಮನ್ಯಾಗ ಯಾರೂ ಇಲ್ಲ ಅನ್ನಿಸ್ತೈತಿ. ಹೊರಗಡೆ ಚಪ್ಪಲಿನೂ ಇಲ್ಲ. ಎಲ್ಲರೂ ಎಲ್ಲೋ ಹೊರಗಡೆ ಹೋಗಾರ ಅಂತ ಅನ್ನಿಸ್ತೈತಿ. ಹೊಲಕ್ಕೆ ಏನಾರು ಹೋಗಾರ ಏನು ಮಾಡಾರಕ್ಕ? ಹೊಲಕ್ಕೆ ಹೋಗಂಗಿದ್ರ ನಮಗೆ ಹೇಳೋಕ್ಕಿದ್ರಲ್ಲ, ನಮಗಂತ ಹೇಳಂಗಿಲ್ಲ ಬಿಡು. ಅವಗರ ಹೇಳೋಕ್ಕಿದ್ರಿ ಇವರು. ಎಲ್ಲಿ ಹೋಗಿರ್ಬೋದು ಇವರೆಲ್ಲ? ಅಲ್ಲಕ್ಕ, ಮತ್ತು ಅವ್ವ ನಮಗೆ ಬಂಗಾರ ತಂದಿದ್ದೇನಾರು ಗೊತ್ತಾಗೈತೆ ಏನು ಇವರಿಗೆ? ಶ್, ಬಾಯಿ ಮುಚ್ಚ ನೀನು. ಇಲ್ಲಿ ಇದಕ್ಕೆ ಮಾತಾಡ್ತಿದ್ದಿ. ಮೊದಲ ಈ ಮನ್ಯಾಗ ಗೋಡೆಗೂ ಕಿವಿ ಕಣ್ಣು ಎಲ್ಲ ಅದಾವು. ಸ್ವಲ್ಪ ಬಾಯಿ ಮುಚ್ಚೊಂದಿರು. ಅದ್ರ ಬಗ್ಗೆ ಇವರಿಗೆಲ್ಲ ಯಾಕೆ ಗೊತ್ತಾಕೈತೆ? ಅವ್ವ ನಮಗಂತ ಮ್ಯಾಲೆ ಕರೆದು ಕ್ವಾಣ್ಯಾಗ ಹೇಳಾಳ, ಯಾರಿಗೂ ಗೊತ್ತಿಲ್ಲ. ನೀನು ಸುಮ್ಮನೆ ಇರು, ಇದ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗಬೇಡ ಇಲ್ಲಿ ಹೊರಗಡೆ ಎಲ್ಲ. ಸರಿ ಆಯ್ತಕ್ಕ, ಇವರಿಗೆಲ್ಲ ಗೊತ್ತಾಗಿ ಏನು ಸಾಧ್ಯ ತಗೋದು? ಅಕ್ಕ, ಯಾಕೋ ಹೊಟ್ಟೆ ಭಾಳ ಹಸಿದ್ಬಿಟ್ಟೈತಕ್ಕ. ಬೆಳಗ್ಗೆ ನಾಷ್ಟ ಉಪ್ಪಿಟ್ಟು ಮಾಡಿದ್ರಲ್ಲ, ಇಟ್ಟು ಉಪ್ಪಿಟ್ಟು ತಿಂದ್ಬಿಟ್ಟೀನಿ. ಉಪ್ಪಿಟ್ಟು ಅಂದ್ರೆ ಸೇರಂಗೇ ಲಕ್ಕ ನನಗೆ. ಅದಕ್ಕೆ ಈಗ ಮನ್ಯಾಗ ಯಾರೂ ಇಲ್ಲ. ಅಡುಗೆ ಮನ್ಯಾಗ ಏನೈತೆ ಏನಂತ ನೋಡೋಣ ಅಕ್ಕ. ಹೊಟ್ಟೆ ಹಸು ಆಗ್ಬಿಟ್ಟೈತೆ ಬೇ. ಹೂನ ಶಿಲವ, ನನಗೂ ಬೆಳಗ್ಗೆ ಉಪ್ಪಿಟ್ಟು ಸೇರಲಿಲ್ಲವ. ಅದಕ್ಕೆ ಒಂದು ತಾಟು ಉಪ್ಪಿಟ್ಟು ತಿಂದೆ. ಈಗ ನನಗೂ ಹಸು ಆಗೈತಿ. ಹೆಂಗೆ ಮನ್ಯಾಗ ಯಾರೂ ಇಲ್ಲ. ರಾತ್ರಿದು ಕೋಳಿ ಸಾರು, ಮೀನದ ಫ್ರೈ, ಸುಕ್ಕ ಏನಾರ ಐತನ ಅಡುಗೆ ಮನ್ಯಾಗ ನೋಡೋಣ. ಅಲ್ಲ ಬೇ ಅಕ್ಕ, ರಾತ್ರಿ ನಮ್ಮ ಮನ್ಯಾಗ ಈ ನಮ್ನಿ ಜನ ಅದಾರ. ಇವರೆಲ್ಲ ತಿಂದ ಉಂಡ ಮೇಲೆ ಉಳಿದಿರ್ತೈತಂತೆ ಅನ್ವಿ ನೀನು? ಈ ಮನೆ ದಂಡಿಗೆ ಒಂದು ದೊಡ್ಡ ಬ್ಯಾಟಿ ಹೊಡ್ಸಿದ್ರನ ಉಳಿಯಂಗಿಲ್ಲ ಮಾರನೇ ದಿನಕ್ಕೆ. ನೀ ನೋಡಿದ್ರೆ ನಿನ್ನೆ ಮಾಡಿರೋ ಆಟಕೋಳಿ ಸಾರು, ಮೀನದ ಫ್ರೈ ಉಳಿದಿರ್ತೈತಂತ ಅಂತೀಯನ? ನನಗೂ ಅದ ಅನುಮಾನ. ಆದರೂ ನೋಡೋಣ ನಡಿ. ಅಕಸ್ಮಾತ್ ಮೀನದ ಫ್ರೈ, ಕೋಳಿ ಸಾರು ಸಿಕ್ತಂದ್ರೆ ಹಾಕ್ಕೊಂಡು ಜಡದ ಮ್ಯಾಲೆ ಹೋಗಿ ಮಕ್ಕೊಂಬಿಡೋಣಂತ. ಏನಂತಿದಿ? ಹ್ಞೂ ಬೇಯಕ್ಕ, ಹಂಗೆ ಮಾಡೋಣ. ಅಕಸ್ಮಾತ್ ಇಲ್ಲಾಗಿತ್ತಂದ್ರೆ ಮತ್ತೇನು ಮಾಡೋದು? ಅಕಸ್ಮಾತ್ ಕೋಳಿ ಸಾರು ಏನಾರು ಉಳಿದಿಲ್ಲ ಆಯ್ತಂದ್ರೆ ಮತ್ತೇನಾರ ಮಾಡಿರ್ತಾರಲ್ಲ, ಅವ್ರು ಬರೋಷ್ಟಿಗೆ ಲಘುನ ಕಪ್ಪ ತಿಂದು ಮ್ಯಾಲೋಗಿ ಮಕ್ಕೊಂಬಿಡೋಣ. ಆಮೇಲೆ ಅವ್ರು ಮಧ್ಯಾಹ್ನ ಊಟಕ್ಕೆ ಕರೀತಾರಲ್ಲ, ಅವಾಗ ನೀವು ಮಾಡಿರೋ ಅಡುಗೆ ನಮಗೆ ಸೇರಂಗಿಲ್ಲ. ನಮಗೆ ಊಟ ಬ್ಯಾಡ, ಈಗಲೇ ಬೆಳಗ್ಗೆ ತಿಂದಿದ್ದು ಉಪ್ಪಿಟ್ಟ ಸಾಕಾಗೈತಿ ಅಂತ ಹೇಳಕ್ಕೆ ಬರ್ತೈತಿ. ಅಕ್ಕ, ನೀ ಹೇಳಿದ ಬರಬ್ಬರಿ ಐತಿ ನೋಡು. ಇವ್ರಿಗೆ ಹಂಗೆ ಮಾಡ್ಬೇಕು. ನಡಿಯಕ್ಕ ನಡಿ, ಲಘುನ ಈಗಲೇ ಯಾರೂ ಇಲ್ಲ. ಏನೇನೈತಿ ಶಿಸ್ತು ತಿಂದು ಹೋಗಿ ಮ್ಯಾಲೆ ಮಕ್ಕೊಂಬಿಡೋಣ. ಅವರಿಗೆ ಉಳಿಸೋದು ಬೇಡ. ಹಂಗೆ ಹೊಟ್ಟೆ ತುಂಬ ತಿಂದುಬಿಡೋಣ. ಅವ್ರು ಇದ್ದಾಗಂತೂ ತಿನ್ನೋಕ್ಕಾಗಲ್ಲ, ಕಣ್ಣ ಬಿಡ್ತಾರೆ ನಮಗೆ. ಒಂದು ರೊಟ್ಟಿ ಹೆಚ್ಚಿಗೆ ಕೇಳಿದ್ರೆ ಅದಕ್ಕೆ ಈಗಲೇ ಮನ್ಯಾಗ ಯಾರೂ ಇಲ್ಲ. ಬಡ ತಾಟಿ ಹಾಕ್ಕೊಂಡು ಮ್ಯಾಲೆ ಹೋಗ್ಬಿಡೋಣ ಅನ್ಬೇಕಾ? ಮತ್ತೆ ಇಲ್ಲಿ ಊಟ ಮಾಡೋ ಮುಂದೆ ಬಂದ್ರೆ ಕಷ್ಟ ಅಲ್ಲ? ಹೂನ ಶೆಲ್ಲವ, ನೀನು ಹೇಳೋದು ಬರಬ್ಬರಿ ಐತಿ. ನಾವು ಊಟಕ್ಕೆ ಕುಂತಾಗ ಬಂದುಬಿಟ್ರೆ ಮತ್ತು ಬಬ್ಬಣಿಯರು ಅದಕ್ಕೂ ಆಡ್ಕೋತಾರೆ. ನಾವು ಇಲ್ಲಾದಾಗ ಬಂದು ಅಡುಗೆ ಮನೆಯಾಗ ಊಟ ಮಾಡ್ತಾರೆ ನೋಡಂತ. ಬೇಡ ನಡಿ ಲಘುನ ಒಂದು ತಾಟಿಗೆ ಒಂದು 5-6 ರೊಟ್ಟಿ ಹಾಕ್ಕೊಂಡು ಒಂದಿಷ್ಟಿಷ್ಟು ಪಲ್ಯ, ಅನ್ನ, ಸಾರು ಎಲ್ಲ ಹಾಕ್ಕೊಂಡು ಮ್ಯಾಲೆ ನಮ್ಮ ಕೋಣೆಯಾಗ ಹೋಗಿ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊತ ಊಟ ಮಾಡೋಣಂತ.
ನಡಿಬೇಕ ಲಗುನ ಹೋಗೋಣ ಈಗಲೇ ಯಾರೂ ಇಲ್ಲ ಮತ್ತು ನಾವು ಇಲ್ಲೇ ಮಾತಾಡ್ಕೊತ ನಿಂತೀವಂದ್ರೆ ಟೈಮ ಹೋಗ್ಬಿಡ್ತೈತಿ ಮತ್ತು ಅವ್ರು ಬಂದುಬಿಡ್ತಾರೆ ಯಾವ ಹೊತ್ತಿಗೆ ಬರ್ತಾರೆ ಏನೋ ಗೊತ್ತಾಗಲ್ಲ. ನಡಿ ಲಘು ಲಗುನ ತಾಟಿಗೆ ಹಾಕೊಂಡು ಮ್ಯಾಲೆ ಹೋಗ್ಬಿಡಣ. ನಡಿ ಮತ್ತೇನು ಇಲ್ಲೇ ನಿಂತಿದೆಯಲ್ಲ ನಡಿ.